ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈಗಾಗಲೇ ನಾವು ಕೆಲವು ವಿಡಿಯೋಗಳನ್ನು ಅಂತಿಮ ವರ್ಷದ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ DSC 14 ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಶ್ನೋತ್ತರ ಸರಣಿಯನ್ನು ನಡೆಸಿಕೊಂಡು ಬಂದಿದ್ದು, ಈಗಾಗಲೇ ಕೆಲವು ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ಇನ್ನೂ ನೋಡಿರ್ಲಿಕ್ಕಪ್ಪ ಅಂದ್ರೆ ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಮತ್ತು ಆ ಎಲ್ಲ ವಿಡಿಯೋಗಳನ್ನು ನೋಡಿ ಎಂದು ಆಮೇಲೆ ಕೇಳ್ಕೊಳ್ತೇನೆ. ಮತ್ತು ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಕೇಳ್ಕೊಳ್ತೇನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳವಳಿಯ ಮೂಲ ಮತ್ತು ಬೆಳವಣಿಗೆಯನ್ನು ಕುರಿತು ತಿಳಿಸಿ. ಕರ್ನಾಟಕದ ಭೌಗೋಳಿಕ, ಸಾಂಸ್ಕೃತಿಕ ಮತ್ತು ಭಾಷಾ ಏಕತೆಗೆ ದಿಕ್ಕು ನೀಡಿದ ಮಹತ್ವದ ಚಳವಳಿ ಎಂದರೆ ಅದು ಏಕೀಕರಣ ಚಳವಳಿ. ಈ ಚಳವಳಿಯ ಫಲವಾಗಿ ಕನ್ನಡ ಭಾಷಾ ಪ್ರದೇಶಗಳು ಒಗ್ಗೂಡಿಸಿ ಒಂದು ರಾಜ್ಯವನ್ನು ರೂಪಿಸಲಾಗ್ತದೆ. ಭಾರತದ ಸ್ವಾತಂತ್ರ್ಯ ನಂತರ ಭಾರತವನ್ನು ಭಾಷಾ ಆಧಾರಿತ ರಾಜ್ಯಗಳನ್ನಾಗಿ ಪುನರ್ರಚಿಸುವ ಸಮಯದಲ್ಲಿ ಕನ್ನಡಿಗರ ಹಕ್ಕು, ಗುರಿ, ಅಭಿಮಾನಿಗಳ ಸಂಕೇತವಾಗಿದ್ದು ಈ ಚಳವಳಿ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ನಮ್ಮ ಭಾರತ ದೇಶ ಸ್ವತಂತ್ರವಾದ ನಂತರ ನಮ್ಮ ಭಾರತದಲ್ಲಿ ವಿವಿಧ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನರು ವಿವಿಧ ಪ್ರದೇಶಗಳಲ್ಲಿ ಇದ್ದರು. ಅವರೆಲ್ಲರನ್ನ ಭಾರತದ ಭಾಷಾ ಆಧಾರದ ಮೇಲೆ ಅವರವರ ಭಾಷೆಗಳಿಗೆ ಅನುಗುಣವಾಗಿ ಅವರವರಿಗೆ ಪ್ರತ್ಯೇಕ ರಾಜ್ಯಗಳನ್ನು ರಚಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಿಕೊಳ್ಳುವಂತಕ್ಕಂಥ ಚಳವಳಿಯೇ ಒಂದು ಕರ್ನಾಟಕದ ಏಕೀಕರಣ ಚಳವಳಿ. ಸ್ನೇಹಿತರೆ, ಈ ಒಂದು ಚಳವಳಿಯನ್ನು ಕುರಿತು ಇನ್ನೂ ಸಂಪೂರ್ಣವಾಗಿ ನಾನು ಮುಂದೆ ಹೇಳಿಕೆ ಬಯಸ್ತೇನೆ. ಬನ್ನಿ ಸ್ನೇಹಿತರೆ, ಈ ಚಳವಳಿಯ ಮೂಲ ಇಂಗ್ಲಿಷರ ಆಡಳಿತದ ಕಾಲದಲ್ಲಿ ಕನ್ನಡ ಭಾಷಾ ಜನರು ವಿವಿಧ ಸಂಸ್ಥಾನಗಳಲ್ಲಿ ವಾಸವಾಗಿದ್ದರು. ಒಂದೇ ಭಾಷಾ ಸಂಸ್ಕೃತಿಯ ಜನರು ವಿಭಿನ್ನ ಆಡಳಿತದ ಅಡಿಯಲ್ಲಿ ಇದ್ದರು. ಮೈಸೂರು ಸಂಸ್ಥಾನ, ಬೊಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಕೊಡಗು ಮುಂತಾದ ಪ್ರಾಂತ್ಯಗಳಲ್ಲಿ ಕನ್ನಡಿಗರು ವಾಸಿಸಿದರು. ಈ ವಿಭಜನೆ ಕನ್ನಡಿಗರ ಸಾಂಸ್ಕೃತಿಕ ಏಕತೆಗೆ ಅಡ್ಡಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕನ್ನಡ ನಾಡು, ನುಡಿ ಮತ್ತು ಸಾಂಸ್ಕೃತಿಕ ಗೌರವಕ್ಕಾಗಿ ಏಕೀಕರಣದ ಅಗತ್ಯತೆ ಅರಿಯಲಾಗಿತ್ತು. ನಮ್ಮ ಕನ್ನಡಿಗರು ದೇಶದ ವಿವಿಧ ಭಾಗಗಳಲ್ಲಿ ಹರಿದು ಹಂಚಿ ಹೋಗಿಬಿಟ್ಟಿದ್ರು. ಅವರೆಲ್ಲರನ್ನ ಒಟ್ಟುಗೂಡಿಸುವ ಉದ್ದೇಶದಿಂದ ಏಕೀಕರಣ ಚಳವಳಿಯನ್ನು ಮಾಡಲಾಗ್ತದೆ. ನಮ್ಮ ಕನ್ನಡದ ಜನರು ವಿವಿಧ ಪ್ರದೇಶಗಳಲ್ಲಿ ಇರುವುದರಿಂದ ನಮ್ಮ ಕರ್ನಾಟಕದ ಆಚಾರ ವಿಚಾರಣೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಿರ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದ್ದರಿಂದ ಈ ಕರ್ನಾಟಕ ಏಕೀಕರಣ ಚಳವಳಿಯು ಅತ್ಯವಶ್ಯಕವಾಗಿದೆ ಎಂದು ನಮ್ಮ ನಾಯಕರು ಈ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಮಾಡ್ತಾರೆ. ಇನ್ನು ಪ್ರಾರಂಭಿಕ ಚಟುವಟಿಕೆಗಳು 19ನೇ ಶತಮಾನದ ಕೊನೆಯಲ್ಲಿ ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಬುದ್ಧಿಜೀವಿಗಳ ಚಟುವಟಿಕೆಯಿಂದ ಕನ್ನಡ ನಾಡು ನುಡಿಯ ಪರಿಪೋಷಣೆ ಪ್ರಾರಂಭವಾಗ್ತದೆ. 1905ರಲ್ಲಿ ಧಾರವಾಡದಲ್ಲಿ ನಡೆದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಚಳವಳಿಗೆ ಗಂಭೀರತೆಯನ್ನು ತಂದುಕೊಡ್ತದೆ. ಆಲೂರು ವೆಂಕಟರಾಯರವರು, ಕುವೆಂಪುರವರು, BM ಶ್ರೀಕಂಠಯ್ಯರವರು ಮೊದಲಾದ ನಾಯಕರು ಈ ಚಳವಳಿಗೆ ಆಧಾರಶಿಲೆಯನ್ನು ಇಟ್ಟರು. ಹೇಗಾದರೂ ಮಾಡಿ ನಮ್ಮ ಕನ್ನಡ ನಾಡನ್ನು ಒಟ್ಟುಗೂಡಿಸಬೇಕು, ಹರಿದು ಹಂಚಿ ಹೋಗಿರ್ತಕ್ಕಂಥ ಈ ಕರ್ನಾಟಕವನ್ನು ಮತ್ತೆ ಒಂದುಗೊಳಿಸಬೇಕು. ಎಲ್ಲಿಯವರೆಗೆ ನಮ್ಮ ಕನ್ನಡ ಮಾತಾಡ್ತಾರೋ, ಕನ್ನಡ ಭಾಷೆಯನ್ನು ಮಾತನಾಡ್ತಾರೋ ಅಲ್ಲಿಯವರೆಗೆ ನಮ್ಮ ಕರ್ನಾಟಕವನ್ನು ವಿಸ್ತರಣೆ ಮಾಡಬೇಕೆಂದು ನಮ್ಮ ನಾಯಕರು ಹೋರಾಟ ಪ್ರಾರಂಭ ಮಾಡ್ತಾರೆ. ಈ ಚಳವಳಿಯ ಬೆಳವಣಿಗೆ ಯಾವ ರೀತಿ ಆಗ್ತದಪ್ಪ ಅಂದರೆ 1920ರಿಂದ 1947ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್, ಪ್ರಾಂತೀಯ ಸಭೆಗಳು, ಪತ್ರಿಕೆಗಳು, ರಾಜಕೀಯ ನಾಯಕರು
ಈ ಚಳವಳಿಗೆ ಶಕ್ತಿಯನ್ನು ತುಂಬುತ್ತಾರೆ. ಸ್ವಾತಂತ್ರ್ಯವಾದ ನಂತರ 1953ರಲ್ಲಿ ಶ್ರೀರಾಮುಲು ಅವರು ಉಪವಾಸದಿಂದ ಆಂಧ್ರ ರಾಜ್ಯ ರಚನೆಯಾಗಿದ್ದಂತೆ ಇತರ ಭಾಷಾ ಸಮುದಾಯಗಳು ಕೂಡ ಏಕೀಕರಣಕ್ಕಾಗಿ ಧ್ವನಿ ಎತ್ತವೆ. ಕನ್ನಡಿಗರ ಒತ್ತಡದಿಂದಾಗಿ ಭಾರತ ಸರ್ಕಾರ 1956ರಲ್ಲಿ ಸ್ಟೇಟ್ಸ್ ಆರ್ಗನೈಜೇಷನ್ ಆ್ಯಕ್ಟ್ ಜಾರಿಗೊಳಿಸುತ್ತದೆ. ಇದರ ಪರಿಣಾಮವಾಗಿ ಮೈಸೂರು ಸಂಸ್ಥಾನದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಂದ ಕನ್ನಡ ಭಾಷಾ ಭಾಗಗಳನ್ನು ಸೇರಿಸಿ ಹೊಸ ಮೈಸೂರು ರಾಜ್ಯವನ್ನು ರಚನೆ ಮಾಡಲಾಗ್ತದೆ. ಕರ್ನಾಟಕ ಎಂಬ ನಾಮಕರಣ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಗ್ತದೆ. ಇದು ನಿಜಾರ್ಥದಲ್ಲಿ ಕನ್ನಡಿಗರ ಬಹುಕಾಲದ ಕನಸು ನಿಜವಾಗಿರ್ತಕ್ಕಂಥ ಕ್ಷಣ. ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಕರ್ನಾಟಕ ಎಂಬ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕೆಂದು ನಮ್ಮ ಕನ್ನಡ ನಾಡಿನ ನಾಯಕರು ಬಹುದಿನದ ಕನಸು 1973 ನವೆಂಬರ್ 1ರಂದು ನನಸಾಗ್ತದೆ. ಸ್ನೇಹಿತರೆ, ಚಳವಳಿಯ ಪ್ರಮುಖ ನಾಯಕರಾಗಿರೋ ಯಾರಪ್ಪ ಅಂದರೆ ಆಲೂರು ವೆಂಕಟರಾಯರು. ಇವರು ಕರ್ನಾಟಕ ಎಂಬ ಪದಕ್ಕೆ ಜೀವನ ನೀಡಿದ ಸಂಶೋಧಕ. ಕೆಂಗಲ್ ಹನುಮಂತಯ್ಯ ಇವರು ಮೈಸೂರು ಮುಖ್ಯಮಂತ್ರಿ ಮತ್ತು ಏಕೀಕರಣ ಪರದ ಹೋರಾಟಗಾರರು. ಇನ್ನು ಕುವೆಂಪುರವರು ಇವರು ಸಾಹಿತ್ಯ ಮತ್ತು ಭಾಷಾ ಒಗ್ಗಡಿಸುವ ಶಕ್ತಿಗೆ ದಾರಿ ದೀಪವಾಗಿರ್ತಕ್ಕಂಥ ಕವಿ. ಇನ್ನೂ ಅನೇಕರು ಬಿ ದಿವಾಕರ್ ಆಗಿರ್ಬೋದು, ಶೇಷಾದ್ರಿ ಅಯ್ಯರ್ ಅವರಾಗಿರ್ಬೋದು, ಮಾರ್ಗದರ್ಶಕ ಪತ್ರಿಕೆಗಳ ಸಂಪಾದಕರು, ಇನ್ನೂ ಅನೇಕ ರೀತಿಯ ನಾಯಕರು ಒಂದು ನಿರಂತರವಾದ ಹೋರಾಟದ ಪ್ರತಿಫಲವಾಗಿ ನಮ್ಮ ಕನ್ನಡ ನಾಡನ್ನು ಏಕೀಕರಣಗೊಳಿಸ್ತಾರೆ. ಫಲಿತಾಂಶ ಮತ್ತು ಪ್ರಾಮುಖ್ಯತೆ: ಕರ್ನಾಟಕದ ಏಕೀಕರಣದಿಂದಾಗಿ ಕನ್ನಡ ಭಾಷೆ, ನುಡಿ, ಸಂಸ್ಕೃತಿಗೆ ಸಮರ್ಪಿತ ರಾಜ್ಯ ನಿರ್ಮಾಣವಾಗ್ತದೆ. ಶಾಲಾ ಶಿಕ್ಷಣ, ಆಡಳಿತ, ಸಂಸ್ಕೃತಿಯ ಬೆಳವಣಿಗೆಗೆ ಭದ್ರವಾದ ನೆಲೆ ಸಿಗ್ತದೆ. ರಾಜ್ಯೋತ್ಸವ ದಿನಾಚರಣೆಯ ಮೂಲಕ ಈ ಏಕತೆಯ ಸಾಧನೆ ಪ್ರತಿ ವರ್ಷನೂ ಕೂಡ ನಾವು ಆಚರಿಸ್ತಾ ಬಂದಿದ್ದೇವೆ. ಸ್ನೇಹಿತರೆ, ನಮ್ಮ ನಾಯಕರ ನಿರಂತರ ಹೋರಾಟದ ಪ್ರತಿಫಲವಾಗಿ ನಾವು ಕನ್ನಡ ನಾಡನ್ನು ಕಟ್ಟಿಕೊಂಡೆವು. ಈ ಒಂದು ಕರ್ನಾಟಕ ರಾಜ್ಯವನ್ನು ನಾವು ಪಡೆದುಕೊಂಡೆವು ಮತ್ತು ಆ ಸವಿ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ಈ ಒಂದು ದಿನಾಚರಣೆ ಆಚರಿಸುವ ಮುಖಾಂತರ ನಾವು ಕರ್ನಾಟಕವನ್ನು ಯಾವ ರೀತಿಯಾಗಿ ಪಡೆದುಕೊಂಡೆವು, ಕರ್ನಾಟಕ ರಾಜ್ಯ ಯಾವ ರೀತಿ ಏಕೀಕರಣವಾಯಿತು ಅನ್ನೋದನ್ನು ಸ್ಮರಿಸ್ತಾ ಹೋಗ್ತೇವೆ. ಸ್ನೇಹಿತರೆ, ಕರ್ನಾಟಕ ಏಕೀಕರಣ ಚಳವಳಿ ಒಂದು ಭಾಷಾ ಸಾಂಸ್ಕೃತಿಕ ಚಳವಳಿ ಮತ್ತು ಜನಪರ ಹೋರಾಟವಾಗಿ ವೈಜ್ಞಾನಿಕ ಹಾಗೂ ರಾಜಕೀಯ ದೃಷ್ಟಿಕೋನದಿಂದ ಯಶಸ್ವಿಯಾಗಿ ರೂಪುಗೊಳ್ಳುತ್ತದೆ. ಈ ಚಳವಳಿ ನಮ್ಮ ಹೆಮ್ಮೆ, ಸಾಂಸ್ಕೃತಿಕ ಆದ್ಯತೆ ಮತ್ತು ಭವಿಷ್ಯದ ಭಾರತ ನಿರ್ಮಾಣದ ದೊಡ್ಡ ಹೆಜ್ಜೆಯಾಗಿರುವಂಥದ್ದು. ಈ ರೀತಿಯಾಗಿ ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಕುರಿತು ನಾವು ತಿಳಿಯಬಹುದಾಗಿದೆ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆ: ಏಕೀಕರಣ ಚಳವಳಿಗೆ ಪ್ರೇರಕವಾದ ಪ್ರಮುಖ ಅಂಶಗಳು ಯಾವುವು? ಭಾಷೆಯು ಜನಾಂಗದ ಆತ್ಮವಾಗಿದ್ದರೆ ಸಂಸ್ಕೃತಿಯು ಅದರ ಪ್ರಾಣ. ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಪರಂಪರೆಗಳಲ್ಲಿ ಆಳವಾಗಿ ಆಕರ್ಷಿತರಾಗಿದ್ದ ಕನ್ನಡಿಗರು ವಿವಿಧ ಬ್ರಿಟಿಷ್ ಹಾಗೂ ದೇಶಿ ಸಂಸ್ಥಾನಗಳ ಆಡಳಿತದಡಿಯಲ್ಲಿ ಬೇರ್ಪಟ್ಟಿದ್ದರಿಂದ ಒಗ್ಗಟ್ಟಿನ ಕೊರತೆಯನ್ನು ಭಾವಿಸುತ್ತಿದ್ದರು. ಒಗ್ಗಟ್ಟೆನ್ನುವುದು ನಮ್ಮ ಕನ್ನಡಿಗರಲ್ಲಿ ಇರಲಿಲ್ಲ. ವಿವಿಧ ಸಂಸ್ಥಾನಿಕರ ಅಡಿಯಲ್ಲಿ ಮತ್ತು ಬ್ರಿಟಿಷರ ಒಡೆದಾಳುವ ನೀತಿಯಿಂದಾಗಿ ನಮ್ಮ ಕನ್ನಡ ನಾಡು ಒಡೆದು ಹರಿದು ಹಂಚಿ ಹೋಗಿಬಿಟ್ಟಿರ್ತದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರು ಬೇರೆ ಬೇರೆ ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿರ್ತಾರೆ. ಇವರೆಲ್ಲರನ್ನು ಒಟ್ಟುಗೂಡಿಸಿ ಕನ್ನಡ
ಭಾಷಿಕರ ಸಂಘಟಿತ ರಾಜ್ಯಕ್ಕಾಗಿ ನಡೆದ ಏಕೀಕರಣ ಚಳವಳಿ ಒಂದು ಮಹತ್ವಪೂರ್ಣ ಹಂತವಾಗಿರುತ್ತದೆ. ಈ ಚಳವಳಿಗೆ ಹಲವು ಅಂಶಗಳು ಪ್ರೇರಣೆಯಾಗ್ತವೆ. ಇವುಗಳಲ್ಲಿ ಪ್ರಮುಖವಾದವುಗಳನ್ನು ವಿವರವಾಗಿ ಇಲ್ಲಿ ತಿಳಿಯಬಹುದು ಸ್ನೇಹಿತರೆ. ಆ ಅಂಶಗಳು ಯಾವುವು ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ. ಮೊದಲನೇ ಅಂಶ ಸಾಂಸ್ಕೃತಿಕ ಹಾಗೂ ಭಾಷಾ ಏಕತೆ. ಕನ್ನಡಿಗರು ತಮ್ಮ ಪ್ರಾಚೀನ ಭಾಷಾ ಪರಂಪರೆ, ಸಾಹಿತ್ಯ ಶ್ರೀಮಂತಿಕೆ, ಜಾನಪದ ಕಲೆಗಳು ಮತ್ತು ಸಂಸ್ಕೃತಿಯ ಬಗ್ಗೆ ಭರವಸೆಯನ್ನು ಹೊಂದಿರುತ್ತಾರೆ. ವಿವಿಧ ಸಂಸ್ಥಾನಗಳಲ್ಲಿ ಹಿನ್ನಡೆಗೊಂಡಿದ್ದೇ ಆದರೂ ಕನ್ನಡ ಭಾಷೆ ಅವರನ್ನು ಮಾನಸಿಕವಾಗಿ ಒಂದಾಗುವಂತೆ ಮಾಡುತ್ತದೆ. ಈ ಭಾಷಾ ಏಕತೆ ಏಕೀಕರಣ ಚಳವಳಿಗೆ ಗಟ್ಟಿ ನೆಲೆನಿಸಿಕೊಟ್ಟಿರ್ತಕ್ಕಂಥದ್ದು. ಇನ್ನು ವಿಭಜಿತ ಆಡಳಿತಾತ್ಮಕ ಸ್ಥಿತಿ. ಭಾರತದಲ್ಲಿ ಇಂಗ್ಲಿಷ್ ಆಳ್ವಿಕೆಯಲ್ಲಿ ಕರ್ನಾಟಕದ ಭಾಗಗಳು ವಿವಿಧ ಪ್ರಾಂತ್ಯಗಳಾಗಿ ಮೈಸೂರು ಸಂಸ್ಥಾನ, ಬೊಂಬೈ ಪ್ರಾಂತ, ಮದ್ರಾಸ್ ರಾಜ್ಯ, ಹೈದರಾಬಾದ್ ಸಂಸ್ಥಾನ, ಕೊಲ್ಲಾಪುರ ಸಂಸ್ಥಾನ ಈ ರೀತಿಯಾಗಿ ಹರಿದು ಹಂಚಿ ಹೋಗಿರುತ್ತದೆ. ಇದರಿಂದ ಕನ್ನಡಿಗರು ವಿಭಜಿತ ಸ್ಥಿತಿಯಲ್ಲಿ ಜೀವನ ನಡೆಸಬೇಕಾಗಿರುತ್ತದೆ. ಹೀಗಾಗಿ ಆಡಳಿತಾತ್ಮಕ ಏಕತೆಗಾಗಿ ಕೂಗುವ ಧ್ವನಿಗಳು ಏಳಲು ಪ್ರಾರಂಭಿಸುತ್ತವೆ. ನಾವೆಲ್ಲರೂ ಒಂದಾಗಬೇಕು, ನಮ್ಮ ಕನ್ನಡ ನಾಡನ್ನು ಕಟ್ಕೊಳ್ಬೇಕು ಅನ್ನುವ ಒಂದು ಧ್ವನಿಗಳು ಮತ್ತೆ ಎದ್ದೇಳಲು ಪ್ರಾರಂಭಿಸ್ತವೆ. ಆಧುನಿಕ ಶಿಕ್ಷಣ ಮತ್ತು ಪತ್ರಿಕೋದ್ಯಮ. ಆಧುನಿಕ ಶಿಕ್ಷಣದ ವ್ಯಾಪ್ತಿಯಿಂದ ಕನ್ನಡಿಗರಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಜಾಗೃತಿ ಮೂಡುತ್ತದೆ. ಪತ್ರಿಕೆಗಳು, ಪತ್ರಿಕೋದ್ಯಮ, ಸಾಹಿತ್ಯ ಸಂಘಗಳು ಕನ್ನಡ ನಾಡು ನುಡಿಗೆ ಬಲ ನೀಡುತ್ತವೆ. ಉದಾಹರಣೆಗೆ ಜಯ ಕರ್ನಾಟಕ, ವಿಕಾಸ ಕರ್ನಾಟಕ, ವಿದ್ವಾನ ಮುಂತಾದ ಪತ್ರಿಕೆಗಳು ಈ ಚಳವಳಿಗೆ ಧ್ವನಿ ನೀಡುತ್ತವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಯುತ್ತವೆ. 1905ರಿಂದ ಆರಂಭವಾದ ಈ ಸಮ್ಮೇಳನಗಳು ಕನ್ನಡಿಗರ ನಡುವೆ ಭಾವನಾತ್ಮಕ ಏಕತೆಯನ್ನು ಉತ್ತೇಜಿಸುತ್ತವೆ. ಈ ವೇದಿಕೆಗಳಲ್ಲಿ ನಾಡು ನುಡಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗ್ತದೆ. ಭಾಷಾ ಆಧಾರಿತ ರಾಜ್ಯದ ಅವಶ್ಯಕತೆ ಎತ್ತಿ ಹಿಡಿಯಲಾಗ್ತದೆ. ಸಾಮಾಜಿಕ ಹಾಗೂ ರಾಜಕೀಯ ನಾಯಕರ ಪ್ರಭಾವ. ಆಲೂರು ವೆಂಕಟರಾಯರು ಮೊದಲನೆಯದಾಗಿ ರಾಜ್ಯವೀಗ ಹೊರತು ಹೋದವು ಕನ್ನಡ ನಾಡು ಎಂಬ ನಾಡಿಗಾನವನ್ನು ರಚಿಸಿ ಕನ್ನಡ ನಾಡು ನುಡಿ ಒಂದಾಗಬೇಕೆಂದು ಘೋಷಿಸುತ್ತಾರೆ. ನಂತರದಲ್ಲಿ ಕುವೆಂಪು, ಕೆ.ಎಂ. ಶಿವರಾಮ್ ಕಾರಂತ್, ಡಾಕ್ಟರ್ ಬಿ.ಡಿ. ಜತ್ತಿ ಮತ್ತು ಶ್ರೀಕೃಷ್ಣ ದೇವರಾಯಗಳು ಮುಂತಾದವರು ಈ ಚಳವಳಿಗೆ ಮುನ್ನಡೆಯಾದರು. ಮೈಸೂರು ಸಂಸ್ಥಾನದ ಪ್ರಗತಿಪರ ಆಡಳಿತ. ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ, ಕೈಗಾರಿಕೆ, ರೈತ ಸಹಾಯ, ಸಾಮಾಜಿಕ ನ್ಯಾಯ ಮುಂತಾದ ಕ್ಷೇತ್ರಗಳಲ್ಲಿ ಉತ್ಕೃಷ್ಟ ಆಡಳಿತ ನಡೆಯುತ್ತಿದ್ದರಿಂದ ಇದರ ಪ್ರದೇಶದ ಕನ್ನಡಿಗರು ಈ ಸಂಸ್ಥಾನವನ್ನು ಮಾದರಿಯಾಗಿ ಇಟ್ಟುಕೊಂಡು ಇಡೀ ಕರ್ನಾಟಕವನ್ನೇ ಒಂದೆಡೆ ತರಬೇಕೆಂಬ ಆಶೆಯನ್ನು ವ್ಯಕ್ತಪಡಿಸುತ್ತಾರೆ. ರಾಷ್ಟ್ರೀಯ ಚಳವಳಿಗಳ ಪ್ರಭಾವ. ಭಾರತದ ಸ್ವಾತಂತ್ರ್ಯ ಚಳವಳಿ ಮತ್ತು ಬಳಿಕದ ಭಾಷಾ ಆಧಾರಿತ ರಾಜ್ಯಗಳ ರಚನೆಗೆ ಉಂಟಾದ ಬೆಂಬಲವು ಕನ್ನಡಿಗರಲ್ಲಿಯೂ ಕೂಡ ರಾಷ್ಟ್ರೀಯ ಚೇತನೆಯನ್ನು ಹೆಚ್ಚಿಸುತ್ತದೆ. ಇದು ರಾಜ್ಯ ಪುನರ್ರಚನಾ ಆಯೋಗದ ಬಳಿ ಕನ್ನಡ ನಾಡಿನ ಏಕೀಕರಣ ಬೇಡಿಕೆಯನ್ನು ಮುಂಚಿತವಾಗಿಯೇ ಒತ್ತಾಯಿಸಲು ಸಹಾಯ ಮಾಡಿರುವಂಥದ್ದು. ಇನ್ನು ಈ ಎಲ್ಲ ಅಂಶಗಳು ಒಟ್ಟಾಗಿ ಕರ್ನಾಟಕದ ಏಕೀಕರಣ ಚಳವಳಿಗೆ ಶಕ್ತಿ ಮತ್ತು ಸ್ಫೂರ್ತಿಯನ್ನು ನೀಡಿರುವಂಥದ್ದು. 1956 ನವೆಂಬರ್ 1ರಂದು ಮಹಾ ಕರ್ನಾಟಕ ಎಂಬ ಕನಸು ನನಸಾಗ್ತದೆ. ಈ ಚಳವಳಿ ನಮ್ಮ ಇತಿಹಾಸದ ಅತ್ಯಂತ ಸ್ಫೂರ್ತಿದಾಯಕ ಅಧ್ಯಾಯವಾಗಿದ್ದು ಭಾಷಾಧಾರದ ಮೇಲೆ ಏಕತೆಗೆ ಮಾದರಿಯಾಗಿರುವಂಥದ್ದು. ಈ ರೀತಿಯಾಗಿ ನಮ್ಮ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಕುರಿತು ಮತ್ತು ಕರ್ನಾಟಕ ಏಕೀಕರಣ ಚಳವಳಿಗೆ ಪ್ರೇರಕವಾದ ಬಹುಮುಖ್ಯವಾದ ಅಂಶಗಳನ್ನು ನಾವು ನೋಡಿದ್ದೀವಿ ಸ್ನೇಹಿತರೆ. ಇಲ್ಲಿಯವರೆಗೆ ಒಂದು ತರಗತಿಯನ್ನು ಆಲಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೂ ಅನೇಕ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಪ್ರತಿಯೊಂದು ವಿಡಿಯೋಗಳನ್ನು ನೋಡಬೇಕಾದಲ್ಲಿ ನಮ್ಮ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು ಸ್ನೇಹಿತರೆ.